ನಮಸ್ಕಾರ ವಿದ್ಯಾರ್ಥಿಗಳ. ಇಂದು ನಾವು ನಿನ್ನೆ ಪಾಠವನ್ನು ಮುಂದುವರಿಸೋಣ. ಅಂದರೆ ನಿನ್ನೆವರೆಗೆ ನಾವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಅದರ ವ್ಯತ್ಯಾಸಗಳನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಅದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಇವಾಗ ಈ ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅದರಲ್ಲಿರುವಂಥ ವಿವಿಧ ಕಣದಂಗಗಳು, ಪೊರೆ ಸಹಿತ ಕಣದಂಗ ಮತ್ತು ಪೊರೆ ರಹಿತ ಕಣದಂಗಗಳಿದ್ದಾವಲ್ಲ, ಈ ಕಣದಂಗಗಳ ರಚನೆ ಬಗ್ಗೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಇವತ್ತು ನಾವು ನೋಡೋಣ. ಈಗ ಈ ಘಟಕದಲ್ಲಿ ಮೊದಲನೇದಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ಒಂದು ಪೊರೆ ಸಹಿತ ಕಣದಂಗ. ಇದು ಕೊಳವೆ ಆಕಾರ ಹಾಗೂ ಹಾಳೆಗಳ ಆಕಾರದ ದೊಡ್ಡ ಜಾಲದಂತೆ ಇರುತ್ತೆ. ಕೆಲವೊಂದು ಹತ್ರ ಕೊಳವೆ ಥರ ಕಾಣ್ತವೆ, ಇನ್ನು ಕೆಲವೊಂದು ಹತ್ರ ಹಾಳೆ ಥರ ಕಾಣಿಸ್ತಾ ಇರ್ತದೆ, ಮರಚಿಡೋವಂಥ ಹಾಳೆ. ಈ ರೀತಿ ಉದ್ದನೆಯ ಕೊಳವೆ ಅಥವಾ ದುಂಡಾದ ಆಯತಾಕಾರ ಚೀಲದಂತೆ ಕಾಣ್ತಾ ಇದ್ದಾವಲ್ಲ, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು ಎರಡು ವಿಧದ್ದು ಕಂಡು ಬರ್ತಾವೆ. ಒಂದನ್ನು ನಾವು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ, ಇನ್ನೊಂದನ್ನು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಹಾಗಾದರೆ ಯಾಕೆ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಗಡೆಗೆ ಒಂಥರ ಬೀಡ್ಸ್ ಕಂಡಂಗೆ ಕಾಣ್ತಾವೆ. ಅಂದರೆ ಅದ್ರ ಮೇಲೆ ಕೆಲವು ಮಣಿಗಳನ್ನು ಇಟ್ಟಿದ್ದಾರೇನೋ ಅನ್ನೋ ಅನಿಸುತ್ತೆ. ಅಂದರೆ ಏನದು? ಅದು ರೈಬೋಸೋಮ್ಗಳು. ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೈ ಮೇಲೆ ರೈಬೋಸೋಮ್ಗಳು ಅನ್ನೋ ಒಂದು ಕಣಗಳು ಅಥವಾ ಕಣದಂಗ ಅಂಟ್ಕೊಂಡಿದ್ರೆ ಅಂಥವುಗಳಿಗೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಥವಾ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅದೇನೂ ಇರಲಿಲ್ಲ ಅಂತಂದರೆ, ಅಂದರೆ ರೈಬೋಸೋಮ್ ಇರಲಿಲ್ಲ ಅಂತ ಹೇಳಿದ್ರೆ ಅದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎರಡು ವಿಧದ್ದು ಯಾಕೆ ಹಂಗೆ ಕರಿತೀವಿ ಅಂತ ಗೊತ್ತಾಯಿತು. ಏನು ಕಾರ್ಯ ಇದ್ರದ್ದು? ಹಾಗಾದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾರ್ಯ ಬಹಳ ಮಹತ್ವದ್ದೇ ಆಗಿದೆ. ಕೋಶದ್ರವ್ಯದ ವಿವಿಧ ಭಾಗಗಳ ನಡುವೆ ಅಥವಾ ಕೋಶದ್ರವ್ಯ ಮತ್ತು ನ್ಯೂಕ್ಲಿಯಸ್ ನಡುವೆ ಏನು ಮಾಡುತ್ತೆ? ಇದು ವಸ್ತುಗಳ ಸಾಗಾಣಿಕೆಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದು ವಸ್ತುಗಳ ಸಾಗಾಣಿಕೆಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಆಮೇಲೆ ಎರಡನೇ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ, ಕೋಶದ್ರವ್ಯದ ಒಳಗಿರೋದ್ರಿಂದ ಇದು ಎಲ್ಲ ಕಡೆಗೆ ಹಬ್ಬಿರ್ತದೆ. ಹಾಗಾಗಿ ಇದು ಕೋಶದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ನಿರ್ಮಿಸುವ ಮೂಲಕ ಕೋಶದಲ್ಲಿ ನಡೆಯುವ ಎಲ್ಲ ಅಂತ ಹೇಳಂಗಿಲ್ಲ, ಅದು ಕೆಲವು ಜೀವರಾಸಾಯನಿಕ ಕ್ರಿಯೆಗಳ ಮೇಲ್ಮೈಯನ್ನು ಇದು ಒದಗಿಸುತ್ತೆ. ಒಂದನೇದು ಏನಂತ ಹೇಳಿದ್ರಿ ನೀವು? ವಸ್ತುಗಳ ಸಾಗಾಣಿಕೆಗೆ ಸಂಪರ್ಕ ಕಲ್ಪಿಸುತ್ತೆ. ಎರಡನೇದು, ಇದು ಕೋಶದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ನಿರ್ಮಿಸುತ್ತೆ. ಮೂರನೇದು, ಕಶೇರುಕ ಪ್ರಾಣಿಗಳ ಯಕೃತ್ತಿನ ಜೀವಕೋಶಗಳಲ್ಲಿ ಕಂಡುಬರುವ ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನೇಕ ವಿಷವಸ್ತು ಮತ್ತು ಔಷಧಗಳ ನಂಜುಗಳನ್ನು ನಿವಾರಿಸಿ ದುರ್ಬಲಗೊಳಿಸುವಲ್ಲಿ ಬಹಳ ದೊಡ್ಡ ಕಾರ್ಯ ನಿರ್ವಹಿಸುತ್ತೆ ಅಥವಾ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತಲೂ ಸಹ ಇಲ್ಲಿ ಹೇಳ್ತೀವಿ. ಅಂದರೆ ಇದು ನಮ್ಮ ದೇಹದಲ್ಲಿ ನಾವು ಅನೇಕ ಔಷಧಿಗಳು ತೊಗೊಂಡಿರ್ತೀವಿ, ಆಮೇಲೆ ವಿಷವಸ್ತುಗಳು, ರಾಸಾಯನಿಕಗಳು, ಕಲಬೆರಕೆ ಪದಾರ್ಥಗಳೆಲ್ಲ ತಿಂದಿರ್ತೀವಲ್ಲ, ಅದರಲ್ಲಿರುವಂತಹ ವಿಷವಸ್ತು ಅವುಗಳನ್ನು ನಿವಾರಿಸಲಿಕ್ಕೆ ಮತ್ತು ಆ ನಂಜನ್ನು ದುರ್ಬಲಗೊಳಿಸಿ ನಿವಾರಣೆ ಮಾಡಲಿಕ್ಕೆ ಇದು ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಈ ಮೂರು ಪಾತ್ರಗಳನ್ನು ನೆನಪಿಟ್ಕೊಳ್ಳಿ. ಮತ್ತು ಇನ್ನೊಂದು ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಕೇಳ್ಬೋದು, ಏನಪ್ಪ ಅಂದರೆ ಮೆಂಬ್ರೇನ್ ಬಯೋಜೆನೆಸಿಸ್ ಅಥವಾ ಪೊರೆ ಜೈವಿಕ ಉತ್ಪಾದನೆ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಚಟುವಟಿಕೆಗಳಿಗೆ ಏನು ಮಾಡುತ್ತೆ? ಅವಕ್ಕೆ ಬೇಕಾಗಿರುವಂಥ, ಅಂದರೆ ಅತ್ಯವಶ್ಯಕವಾಗಿ ಬೇಕಾದ ಕೊಬ್ಬಿನ ಅಥವಾ ಲಿಪಿಡ್ ಕಣಗಳನ್ನು ಉತ್ಪಾದಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ ಕೋಶ ಪೊರೆ ನಿರ್ಮಾಣದಲ್ಲೂ ಸಹ ನೆರವಾಗ್ತವೆ.
ಇದಕ್ಕೇ ನಾವು ಇದನ್ನು ಮೆಂಬ್ರೇನ್ ಬಯೋಜೆನಿಸಿಸ್ ಅಂತ ಕರಿತಾ ಇದ್ದೀವಿ. ಅಂದರೆ ಗೊತ್ತಾಯ್ತಲ್ಲ ಮಕ್ಕಳು, ಮೆಂಬ್ರೇನ್ ಬಯೋಜೆನಿಸಿಸ್ ಅಂತ ಹೇಳ್ತಾ ಇದ್ದೀವಲ್ಲ ಯಾಕೆ ಅಂತ. ಮೊದಲನೇದು, ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಚಟುವಟಿಕೆಗಳಿಗೆ ಏನಾದರೂ ಅವಶ್ಯಕವಾಗಿ ಬೇಕಾಗಿದ್ದಾವಲ್ಲ, ನಾವು ಹೇಳ್ತೀವಲ್ಲ ಅಮೈನೋ ಆಮ್ಲಗಳಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರೋಂಥ ಕೊಬ್ಬಿನ ಆಮ್ಲ ಅಂತೆಲ್ಲ ಹೇಳ್ತೀವಿ. ಅಂಥ ಕೊಬ್ಬಿನ ಲಿಪಿಡ್ ಕಣಗಳನ್ನು ಉತ್ಪಾದಿಸಲಿಕ್ಕೋಸ್ಕರ ಸಹಾಯ ಮಾಡುತ್ತೆ. ಮತ್ತು ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ ಕೋಶ ಪೊರೆ ನಿರ್ಮಾಣದಲ್ಲೂ ಸಹ ನೆರವಾಗುತ್ತೆ. ಕೋಶ ಪೊರೆ ನಿರ್ಮಾಣ ಆಗ್ತಿರೋದ್ರಿಂದ ಇದನ್ನು ಮೆಂಬ್ರೇನ್ ಬಯೋಜೆನಿಸಿಸ್ ಅಂತ ಕರಿತಾ ಇರೋದು. ಆಮೇಲೆ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ ಕಿಣ್ವಗಳಂತೆ ಮತ್ತು ಹಾರ್ಮೋನ್ಗಳಂತೆ ಇಲ್ಲಿ ಕಾರ್ಯ ಮಾಡ್ತವೆ. ಮೂರನೇದು, ವಿವಿಧ ಜೀವಕೋಶಗಳಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೋಡಲಿಕ್ಕೆ ವಿಭಿನ್ನವಾಗಿ ಕಂಡುಬಂದರೂ ಯಾವಾಗಲೂ ಒಂದೇ ಜಾಲದ ವ್ಯವಸ್ಥೆಯನ್ನು ರೂಪಿಸುತ್ತೆ. ನೋಡಲಿಕ್ಕೆ ಇದು ಜಾಲದ ವ್ಯವಸ್ಥೆ. ಈ ಜಾಲದ ವ್ಯವಸ್ಥೆ ಇರೋದ್ರಿಂದನೇ ಅದು ಆಧಾರ ಚೌಕಟ್ಟು ನೀಡುತ್ತೆ ಅಂತ ಹೇಳ್ತೀವಿ ನಾವು. ಇಷ್ಟು ನೆನ್ಪಿಟ್ಕೋಬೇಕು. ಮೆಂಬ್ರೇನ್ ಬಯೋಜೆನಿಸಿಸ್ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾರ್ಯ ಅಂದರೆ ಇದನ್ನು ಬರಿಬೇಕಾಗುತ್ತೆ. ಈಗ ಮಕ್ಕಳೇ, ಇನ್ನೊಂದು ಕಣದಂಗ ಜೀವಕೋಶದಲ್ಲಿರುವಂಥದ್ದು ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಈ ಗಾಲ್ಗಿ ಸಂಕೀರ್ಣ ಮೊದಲಿಗೆ ಕೆಮಿಲಿಯೋ ಗಾಲ್ಗಿ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ನಮಗೆ ವಿವರಣೆ ನೀಡಿದಂಥ ವಿಜ್ಞಾನಿ. ಈ ಗಾಲ್ಗಿ ಸಂಕೀರ್ಣ ಪೊರೆಯಿಂದ ಆವೃತವಾದ ಚೀಲಗಳಂತೆ ಇರುತ್ತೆ ಮತ್ತು ಸರಿಸುಮಾರು ಸಮಾಂತರವಾಗಿ ಬಣವೆಯಂತೆ ಜೋಡಿಸಲ್ಪಟ್ಟಿರ್ತವೆ. ಅದಕ್ಕೆ ನಾವು ಇದಕ್ಕೆ ಇಂಗ್ಲೀಷ್ನಲ್ಲಿ ಸಿಸ್ಟರ್ನೆ ಅಂತ ಕರಿತೀವಿ. ಆಮೇಲೆ ಈ ಗಾಲ್ಗಿ ಸಂಕೀರ್ಣದ ಪೊರೆಗಳಿದಾವಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಗಳೊಂದಿಗೆ ಸಂಪರ್ಕ ಹೊಂದಿರ್ತವೆ. ಸಂಕೀರ್ಣ ಕೋಶ ಪೊರೆ ವ್ಯವಸ್ಥೆಯನ್ನು ಸಹ ನಿರ್ಮಾಣ ಮಾಡ್ತವೆ. ಇದು ಗಾಲ್ಗಿ ಸಂಕೀರ್ಣ ರಚನೆ. ನೋಡಿ ಇಲ್ಲಿ ಹೇಗಿದೆ ಗಾಲ್ಗಿ ಸಂಕೀರ್ಣ. ಈ ರೀತಿ ಮಡಿಕೆಗಳ ಥರ ಕಾಣ್ತಾ ಇದೆ ಅಲ್ವಾ. ಇದು ಟ್ಯೂಬ್ಯೂಲ್ಸು, ಸಿಸ್ಟರ್ನೆ ಈ ರೀತಿ ಕಾಣಿಸ್ತಾ ಇರ್ತದೆ. ಮತ್ತು ಇದರದ್ದು ಕಾರ್ಯಕ್ಕೆ ಬಂದರೆ ಮಕ್ಕಳೇ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಸಂಶ್ಲೇಷಿಸಲ್ಪಟ್ಟಂತಹ ವಸ್ತು, ಯಾವುದೇ ವಸ್ತು ಸಂಶ್ಲೇಷಿಸಲ್ಪಡಲಿ ಅಲ್ಲಿ ಪ್ಯಾಕ್ ಮಾಡಿ ಕೋಶದ ಒಳಗೆ ಮತ್ತು ಹೊರಭಾಗಕ್ಕೆ, ಅಂದರೆ ಹಲವಾರು ಗುರಿ ಅಂಗಗಳಿದಾವಲ್ಲ, ಆ ಗುರಿ ಅಂಗಗಳಿಗೆ ಈ ಒಂದು ಗಾಲ್ಗಿ ಸಂಕೀರ್ಣದ ಮೂಲಕನೇ ರವಾನೆ ಆಗುತ್ತೆ ಪೋಷಕಾಂಶಗಳು. ಗೊತ್ತಾಯ್ತಲ್ಲ. ಅಂದರೆ ಇದು ಪ್ಯಾಕ್ ಮಾಡಿ ಕೋಶದ ಒಳಗೆ ಮತ್ತು ಹೊರಗೆ ಗುರಿ ಅಂಗಗಳಿಗೆ ಪೋಷಣೆ ನೀಡ್ತಾ ಇರ್ತದೆ, ರವಾನೆ ಮಾಡ್ತದೆ ಎಲ್ಲ ವಸ್ತುಗಳನ್ನು. ಆಮೇಲೆ ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆಯಲ್ಲಿ ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯ. ದೇಹಕ್ಕೆ ಬೇಕಾಗಿರುವಂಥ ವಸ್ತು ಸಂಗ್ರಹನೂ ಆಗುತ್ತೆ, ಆ ವಸ್ತು ಸುಧಾರಣೆನೂ ಆಗ್ತಾ ಇರ್ತದೆ. ಪ್ಯಾಕ್ ಮಾಡಿಬಿಟ್ಟು ಗುರಿ ಅಂಗಗಳ ತನಕನೂ ಸಹ ತಗೊಂಡು ಹೋಗುವಂಥ ಕಾರ್ಯನೂ ಅಥವಾ ರವಾನಿಸುವಂಥ ಕಾರ್ಯನೂ ಮಾಡ್ತದೆ ಇದು. ಕೆಲವು ಸಂದರ್ಭಗಳಲ್ಲಿ ಸರಳ ಸಕ್ಕರೆ ಅಣು ಅಂತ ಹೇಳ್ತೀವಲ್ಲ, ಅದು ಸಂಕೀರ್ಣ ಸಕ್ಕರೆ ಅಣುಗಳು ಗಾಲ್ಗಿ ಸಂಕೀರ್ಣದಲ್ಲೇ ತಯಾರಾಗ್ತವೆ. ಸರಳದಿಂದ ಸಂಕೀರ್ಣ ಸಕ್ಕರೆ ಅಣುಗಳು ತಯಾರಾಗ್ತವೆ. ಆಮೇಲೆ ಗಾಲ್ಗಿ ಸಂಕೀರ್ಣ ಇನ್ನೊಂದು ಕಣದಂಗಗಳ ಹುಟ್ಟಾಕಕ್ಕೂ ಸಹ ಕಾರಣ ಆಗಿದೆ. ಯಾವುದವು ಅಂತೇಳಿದ್ರೆ ಲೈಸೋಸೋಮ್ಗಳು. ಏನಂತ ಹೇಳ್ಬೋದು, ಗಾಲ್ಗಿ ಸಂಕೀರ್ಣ ಲೈಸೋಸೋಮ್ಗಳ ನಿರ್ಮಾಣದಲ್ಲೂ ಸಹ ಭಾಗವಹಿಸುತ್ತೆ ಅಂತ ಹೇಳ್ತೀವಿ. ನೋಡಿ ಇಲ್ಲಿ, ಇದು ಲೈಸೋಸೋಮ್. ಅದ್ರ ಬಗ್ಗೆ ಮುಂದೆ ನೋಡೋಣಂತೆ. ಈಗ ರಚನೆ ಬಗ್ಗೆ ತಿಳ್ಕೊಳ್ಳೋಣ. ಅದು ಲೈಸೋಸೋಮ್. ಗಾಲ್ಗಿ ಸಂಕೀರ್ಣದಿಂದ ತಯಾರಾಗಿರೋದು ಯಾವುದೋ ಲೈಸೋಸೋಮ್ಗಳು. ಹಾಗಾದರೆ ಈ ಲೈಸೋಸೋಮ್ ಅದ್ರ ಬಗ್ಗೆ ಇದು ರಚನೆ ತಿಳಿಬೇಕಂದ್ರೆ ಮತ್ತು ಕಾರ್ಯ ತಿಳಿಬೇಕಂದ್ರೆ ಏನು, ಇಲ್ಲಿ ನೋಡಿ, ಇಲ್ಲಿ ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಒಂದು ವಿಧದ ಇದು ಘಟಕ. ತ್ಯಾಜ್ಯ ವಿಲೇವಾರಿ ಮಾಡುವ ಘಟಕ ಇದು.
ಯಾವುದೋ ಲೈಸೋಸೋಮ್ಗಳು. ಈ ಲೈಸೋಸೋಮ್ಗಳು ಜೀವಕೋಶದಲ್ಲಿರಬಹುದಾದಂಥ ಪರಕೀಯ ವಸ್ತುಗಳು ಮತ್ತು ಸವೆದ ಕಣದಂಗ ಜೀರ್ಣಿಸಿ ಜೀವಕೋಶವನ್ನು ಏನು ಮಾಡುತ್ತೆ, ಸ್ವಚ್ಛ ಮಾಡ್ತಾ ಇರ್ತಾವೆ. ಅದೇ ರೀತಿ ಬ್ಯಾಕ್ಟೀರಿಯಾ, ಆಹಾರ ಕಣಗಳಂತಹ ಪರಕೀಯ ವಸ್ತುಗಳು ಹಾಗೂ ವಯಸ್ಸಾದ ಕಣದಂಗಗಳ ಅಂತ್ಯವು ಕೂಡ ಲೈಸೋಸಮ್ನಲ್ಲೇ ಮುಕ್ತಾಯ ಆಗುತ್ತೆ. ಅಲ್ಲಿ ಅವುಗಳು ಲೈಸೋಸಮ್ಗಳು ಏನಾಗ್ತಾವೆ ಅಂದರೆ ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆ ಆಗ್ತಾ ಹೋಗ್ತಾವೆ. ಈ ಲೈಸೋಸಮ್ಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳು ಸಹ ಇದ್ದಾವೆ. ಈ ಕಿಣ್ವಗಳು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾವೆ. ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆ ಆದ ಸಮಯದಲ್ಲಿ ಅಥವಾ ಜೀವಕೋಶ ತೀವ್ರ ಹಾನಿಗೊಳಗಾಯಿತು ಅಂದರೆ ಆ ಒಂದು ಸಂದರ್ಭದಲ್ಲಿ ಲೈಸೋಸಮ್ಗಳು ಏನು ಮಾಡ್ತವೆ, ತಮ್ಮಲ್ಲಿ ಇರುವಂತಹ ಕಿಣ್ವಗಳನ್ನು ಹೊರ ಹಾಕ್ತಾವೆ, ಕೋಶಕ್ಕೆ ಬಿಡುಗಡೆ ಮಾಡ್ತಾವೆ. ಅಂದರೆ ಆ ಲೈಸೋಸಮ್ ಚೀಲದಂತೆ ಇದ್ವಲ್ಲ, ಅವು ತಮ್ಮ ಚೀಲದಂತೆ ಇದ್ದಂಥ ಲೈಸೋಸೋಮ್ಗಳು ಏನಾಗ್ತದೆ, ಒಡ್ಕೊಂಬಿಟ್ಟು ಅದರಲ್ಲಿರುವಂಥ ಕಿಣ್ವಗಳು ತಾನಿದ್ದಂಥ ಜೀವಕೋಶಕ್ಕೆ ಪ್ರವೇಶ ಮಾಡ್ತದೆ. ಆವಾಗ ಆ ಪೂರ್ತಿ ಜೀವಕೋಶ ಜೀರ್ಣಿಸಲ್ಪಡುತ್ತೆ. ಈ ಒಂದು ಕಾರಣದಿಂದಲೇ ಲೈಸೋಸೋಮ್ಗಳಿಗೆ ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಅಂತಲೂ ಕರೀತಾರೆ. ಇದು ಸಹ ಕೇಳ್ಬೋದು ಮಕ್ಕಳೇ. ಯಾವ ಕಣದ ಅಂಗವನ್ನು ಆತ್ಮಹತ್ಯೆ ಸಂಚಿ ಅಂತ ಕರೀತಾರೆ? ಹೌದು, ಲೈಸೋಸೋಮ್ಗಳನ್ನು. ಯಾಕೆ ಅಂತೇಳಿದರೆ ಈ ಲೈಸೋಸೋಮ್ಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿರ್ತವೆ. ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವಂಥ ಸಾಮರ್ಥ್ಯ ಹೊಂದಿರ್ತವೆ ಈ ಕಿಣ್ವಗಳು. ಈ ಕೋಶೀಯ ಚಯಾಪಚಯ ಕ್ರಿಯೆಗೆ ಏನಾದರೂ ತೊಂದರೆ ಆದಂಥ ಸಮಯದಲ್ಲಿ, ಜೀವಕೋಶ ಹಾನಿಗೊಳಗಾದಂಥ ಸಂದರ್ಭದಲ್ಲಿ ಲೈಸೋಸೋಮ್ಗಳೇನಾಗ್ತವೆ, ಒಡೆದು ಹೋಗಿ ತಾವು ನೀರಂಥ ಕೋಶವನ್ನೇ ನಾಶ ಮಾಡ್ಕೊಳ್ತಾವೆ, ಜೀರ್ಣಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಆತ್ಮಹತ್ಯೆ ಸಂಚಿ ಅಂತ ಕರಿತೀವಿ ಅದನ್ನು. ಈಗ ಇನ್ನೊಂದು ಕಣದಂಗ, ಪ್ರಮುಖವಾದಂಥ ಕಣದಂಗ ಯಾವುದದು? ಮೈಟೊಕಾಂಡ್ರಿಯಾ. ಈ ಮೈಟೊಕಾಂಡ್ರಿಯಾ ನೋಡಿ ಹೇಗಿದೆ. ಇದು ಸಹ ಪೊರೆ ಸಹಿತ ಕಣದಂಗ. ಪೊರೆ ಸಹಿತ ಕಣದಂಗ ಇದು ಹೇಗಿದೆ ನೋಡಿ. ಮೈಟೊಕಾಂಡ್ರಿಯಾದ 3D ರಚನೆ ಮತ್ತು ಯಾವ ರೀತಿ ಅಡ್ಡ ಸೀಳಿಕೆ ಮಾಡಿದಾಗ ಹೇಗೆ ಕಾಣ್ತಾಯಿದೆ. ಟ್ರಾನ್ಸ್ಫರ್ ಸೆಕ್ಷನಲ್ಲಿ ಲಾಂಜಿಟ್ಯೂಡ್ನಲ್ ಸೆಕ್ಷನ್, ಟ್ರಾನ್ಸ್ಫರ್ ಸೆಕ್ಷನ್ ಅಥವಾ 3D ಪಿಕ್ಚರಲ್ಲಿ ಈ ರೀತಿ ಅವು ಕಾಣಿಸ್ತವೆ. ಮೈಟೊಕಾಂಡ್ರಿಯಾ 2 ಪೊರೆ ಇರ್ತವೆ ಅಂತ ಹೇಳಿದ್ವಿ. ಅಂದರೆ ಪೊರೆ ಸಹಿತ 2 ಪೊರೆ ಇಲ್ಲಿ ಕಂಡುಬರ್ತಾವೆ. ಹೊರಗಿನ ಪೊರೆ ಭಾಳ ರಂಧ್ರಗಳನ್ನು ಹೊಂದಿರ್ತವೆ ಮತ್ತು ಈ ಪೊರೆಯಲ್ಲಿ ಆಳವಾದ ನಯವಾಗಿರುತ್ತೆ. ಹೊರಗಿನ ಪೊರೆ ರಂಧ್ರ ಅಷ್ಟೇ ಇರ್ತದೆ, ಆದರೆ ಒಳಗಿನ ಪೊರೆಯಲ್ಲಿ ಆಳವಾಗಿರುವಂಥ ಮಡಿಕೆಗಳು ಕಂಡುಬರ್ತವೆ. ಈ ಮಡಿಕೆಗಳು ATPಯಿಂದಾದಂಥ ರಾಸಾಯನಿಕ ಕ್ರಿಯೆಗಳಿಗೆ ವಿಶಾಲವಾದ ಮೇಲ್ಮೈ ಪ್ರದೇಶವನ್ನು ಒದಗಿಸುವಂಥ ಕಾರ್ಯ ಮಾಡ್ತಾವೆ. ಭಾಳ ಇಂಪಾರ್ಟೆಂಟ್ ಕಣದಂಗ ಕೂಡ ಇದು. ಯಾಕೆ ಅಂತೇಳಿದರೆ ಮೈಟೊಕಾಂಡ್ರಿಯಾ ಜೀವಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ. ಇಲ್ಲೇ ATP ಪ್ರೊಡ್ಯೂಸ್ ಆಗೋದು, ATP ತಯಾರಾಗುತ್ತೆ. ಏನು ATP ಅಂದರೆ ಜೀವಕೋಶದ ಉಳಿವಿಕೆಗೆ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಬೇಕು? ಶಕ್ತಿ ಬೇಕಾಗುತ್ತೆ. ಈ ಅಗತ್ಯವಾದ ಶಕ್ತಿಯನ್ನು ಮೈಟೊಕಾಂಡ್ರಿಯಾ ATP ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡ್ತಾ ಇರ್ತಾವೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ. ATP ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿ ನಾಣ್ಯ, ಎನರ್ಜಿ ಕರೆನ್ಸಿ ಅಂತಲೂ ಸಹ ಕರಿತೀವಿ. ಹಾಗಾಗಿ ಶರೀರ ಹೊಸ ರಾಸಾಯನಿಕ ಸಂಯುಕ್ತಗಳನ್ನು ಉಂಟು ಮಾಡಲಿಕ್ಕೆ ಮತ್ತು ಯಾಂತ್ರಿಕ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ATP ರೂಪದಲ್ಲಿ ಸಂಗ್ರಹ ಆಗಿರುವಂಥ ಶಕ್ತಿಯನ್ನು ಬಳಸ್ಕೊಳ್ತಾ ಇರ್ತದೆ. ಮೈಟೊಕಾಂಡ್ರಿಯಾ ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರೋದ್ರಿಂದ ಅವುಗಳನ್ನು ನಾವು ವಿಶಿಷ್ಟ ಕಣದಂಗಗಳು ಅಂತಲೂ ಕರಿತೀವಿ. ಮೈಟೊಕಾಂಡ್ರಿಯಾ ತಮ್ಮದೇ
ಕೆಲವು ಪ್ರೋಟೀನ್ಗಳನ್ನು ಸಹ ಸಂಶ್ಲೇಷಣೆ ಮಾಡುವಂಥ ಸಾಮರ್ಥ್ಯ ಹೊಂದಿದವು. ನೋಡಿ ಇಲ್ಲಿ ಎಷ್ಟೊಂದು ಕಾರ್ಯ ಇದೆ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು. ಒಂದೊಂದಾಗಿ ನೆನಪಿಸ್ಕೊಳ್ಳಿ. ಮೈಟೊಕಾಂಡ್ರಿಯಾ ಜೀವಕೋಶ ಶಕ್ತಿ ಕೇಂದ್ರ ಅಂತ ಕರಿತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂದರೆ ಮೈಟೊಕಾಂಡ್ರಿಯಾ. ಆಮೇಲೆ ಜೀವದ ಉಳಿವಿಕೆಗೆ ಅಗತ್ಯವಾದ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ಮಿಸಲಿಕ್ಕೆ ಅಗತ್ಯವಾಗಿರುವಂಥ ಶಕ್ತಿಯನ್ನು ಮೈಟೊಕಾಂಡ್ರಿಯಾ ATP ರೂಪದಲ್ಲಿ ಬಿಡುಗಡೆ ಮಾಡುತ್ತೆ. ಮತ್ತು ATP ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿ ನಾಣ್ಯ ಅಂತಲೂ ಸಹ ಕರೀತಾರೆ. ಶರೀರ ಹೊಸ ರಾಸಾಯನಿಕ ಸಂಯುಕ್ತಗಳನ್ನು ಉಂಟು ಮಾಡಲಿಕ್ಕೆ ಮತ್ತು ಯಾಂತ್ರಿಕ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ATP ರೂಪದಲ್ಲಿ ಸಂಗ್ರಹವಾಗಿರೋ ಶಕ್ತಿಯನ್ನು ಬಳಸ್ಕೊಳ್ತಾವೆ. ಮೈಟೊಕಾಂಡ್ರಿಯಾ ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರೋದ್ರಿಂದ ಇದು ಕೆಲವೊಮ್ಮೆ ತನ್ನದೇ ಆದಂಥ ಪ್ರೋಟೀನು ಸಹ ಸಂಶ್ಲೇಷಣೆ ಮಾಡ್ಕೊಳ್ಳೋಂಥ ಕಾರ್ಯ ಮಾಡ್ತವೆ. ಈಗ ಮೇಲೆ ಓದಿದ್ವಲ್ಲ, ಯಾವುದು ಮೈಟೊಕಾಂಡ್ರಿಯಾ, ಲೈಸೋಸೋಮ್ ಮತ್ತು ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದರಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು ಸಸ್ಯಕೋಶ ಪ್ರಾಣಿಕೋಶ ಎರಡರಲ್ಲೂ ಸಹ ಇರ್ತದೆ ಅಲ್ವಾ. ಹಾಗೆಯೇ ಗಾಲ್ಗಿ ಸಂಕೀರ್ಣನೂ ಅಷ್ಟೆ, ಸಸ್ಯ ಜೀವಕೋಶದಲ್ಲೂ ಇರ್ತದೆ ಮತ್ತು ಪ್ರಾಣಿ ಜೀವಕೋಶದಲ್ಲೂ ಸಹ ಕಂಡುಬರುತ್ತೆ. ಅದೇ ರೀತಿ ಲೈಸೋಸೋಮ್ಗಳು, ಇದು ಕಂಡುಬರೋದು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ. ಸಸ್ಯ ಜೀವಕೋಶದಲ್ಲಿ ಲೈಸೋಸೋಮ್ಗಳು ಇರಲ್ಲ. ಅರ್ಥ ಆಯ್ತಲ್ಲ? ಆಮೇಲೆ ಮೈಟೊಕಾಂಡ್ರಿಯಾ ಇದು ಎರಡರಲ್ಲೂ ಕಂಡುಬರುತ್ತೆ. ಸಸ್ಯ ಜೀವಕೋಶದಲ್ಲೂ ಇದೆ, ಪ್ರಾಣಿ ಜೀವಕೋಶದಲ್ಲೂ ಸಹ ಮೈಟೊಕಾಂಡ್ರಿಯಾ ಇದೆ. ಈಗ ಇನ್ನೊಂದು ಕಣದಂಗ ಇದು ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ನಿಮಗೆ ಗೊತ್ತಿದೆ ಅಲ್ಲ ಮಕ್ಕಳೇ. ಎಲ್ಲ ಸಸ್ಯಗಳು ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿರ್ತವೆ? ಹೌದು, ಹಸಿರು ಬಣ್ಣದಲ್ಲಿರ್ತವೆ. ಯಾಕೆ? ಏಕೆಂದರೆ ಕ್ಲೋರೋಪ್ಲಾಸ್ಟ್ಗಳು ಅದರಲ್ಲಿ ಕಂಡುಬರ್ತವೆ. ಮತ್ತು ಈ ಕ್ಲೋರೋಪ್ಲಾಸ್ಟ್ ಇದಾವಲ್ಲ, ಅದು ಹಸಿರು ಬಣ್ಣದಲ್ಲಿರ್ತವೆ. ಇದನ್ನು ನಾವು ಬೇರೆ ಕೆಲವು ಸಸ್ಯಗಳು ನಾವು ನೋಡ್ತೀವಿ, ಬಣ್ಣದ ಎಲೆಗಳು, ಹೂಗಳೆಲ್ಲ ಹೊಂದಿರ್ತವೆ. ಇದು ಏನು ಕಾರಣಕ್ಕೆ ಅಂದರೆ ಸಸ್ಯಗಳಲ್ಲಿ ಪ್ಲಾಸ್ಟಿಡ್ಗಳಿದ್ದಾವೆ. ಏನಿದೆ, ಸಸ್ಯದಲ್ಲಿ ಮಾತ್ರ ಕಂಡುಬರ್ತವೆ ಪ್ಲಾಸ್ಟಿಡ್ಗಳು. ಪ್ರಾಣಿ ಜೀವಕೋಶದಲ್ಲಿ ಇರಲ್ಲ ಇವು. ಏನು ಮಾಡ್ತಾವೆ ಪ್ಲಾಸ್ಟಿಡ್ಗಳು? ಈ ಪ್ಲಾಸ್ಟಿಡ್ಗಳು ಎರಡು ವಿಧ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಒಂದನ್ನು ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ, ಇನ್ನೊಂದನ್ನು ಲ್ಯೂಕೋಪ್ಲಾಸ್ಟ್. ಕ್ರೋಮೋ ಅಂದರೆ ಪದದ ಅರ್ಥ ಏನಪ್ಪ ಅಂದರೆ ಕಲರ್ ಅಂತ. ಕ್ರೋಮೋ ಅಂದರೆ ಕಲರ್. ಕ್ರೋಮೋಪ್ಲಾಸ್ಟ್ ಬಣ್ಣದ ಪ್ಲಾಸ್ಟಿಡ್ಗಳು. ಅದೇ ರೀತಿ ಲ್ಯೂಕೋ ಅಂದರೆ ಬಿಳಿ ಅಂತ, ಬಣ್ಣರಹಿತ. ಲ್ಯೂಕೋಪ್ಲಾಸ್ಟ್ ಬಣ್ಣರಹಿತವಾಗಿರುವಂಥ ಬಿಳಿ ಬಣ್ಣದ ಪ್ಲಾಸ್ಟಿಡ್ಗಳು, ಕಲರ್ಲೆಸ್. ಈ ರೀತಿ ಎರಡು ವಿಧ. ಕ್ರೋಮೋಪ್ಲಾಸ್ಟಲ್ಲಿ ನಾವು ಓದ್ತೀವಲ್ಲ ಹಸಿರು, ಕ್ಲೋರೋಪ್ಲಾಸ್ಟ್ ಅಂತ ಅದಿರ್ತದೆ. ಅಮೈಲೋಪ್ಲಾಸ್ಟ್ ಇರ್ತದೆ, ಲಯೋಪ್ಲಾಸ್ಟ್ ಇರ್ತದೆ, ಪ್ರೋಟೀನೋಪ್ಲಾಸ್ಟ್ ಇರ್ತದೆ. ಅಷ್ಟೇನು ಡೀಟೇಲ್ ಬೇಡ ನಿಮಗೆ. ಕ್ಲೋರೋಪ್ಲಾಸ್ಟ್ ಒಂದು ಓದಬೇಕು. ಈ ಕ್ಲೋರೋಪ್ಲಾಸ್ಟ್ ನೀವು ಪ್ರಮುಖವಾಗಿ ಹಸಿರು ಬಣ್ಣದಲ್ಲಿರೋದನ್ನು ನಾವು ಪ್ಲಾಸ್ಟಿಡ್ ಅಂತ ನೀವು ಹೇಳಲ್ಲ, ಹರಿತು ಅಂದ್ಬಿಡ್ತೀರಲ್ವ. ಇದು ಕ್ಲೋರೋಪ್ಲಾಸ್ಟ್. ಕ್ಲೋರೋಫಿಲ್ಗಳನ್ನು ಹೊಂದಿರುವಂಥ ಪ್ಲಾಸ್ಟಿಡ್ಗಳಿಗೇ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಯಾವುದರಲ್ಲಿ ಕ್ಲೋರೋಫಿಲ್ ಇದೆ ಅದನ್ನೇ ಪ್ಲಾಸ್ಟಿಡ್. ಇದು ಕ್ಲೋರೋಫಿಲ್ ಇರುವಂಥದ್ದು.
ಸಸ್ಯಗಳ ದ್ಯುತಿ ಸಂಶ್ಲೇಷಣೆಯಲ್ಲಿ ಈ ಕ್ಲೋರೋಪ್ಲಾಸ್ಟ್ಗಳು ಪ್ರಮುಖ ಪಾತ್ರ ವಹಿಸ್ತವೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಈ ಕ್ಲೋರೋಪ್ಲಾಸ್ಟ್ಗಳೇ ಏನು ಮಾಡೋದು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸೂರ್ಯನ ಶಕ್ತಿಯನ್ನು ಹೀರ್ಕೊಂಡು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸ್ತಾ ಇರ್ತವೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸ್ತವೆ. ಇದೆಲ್ಲರಿಗೂ ಗೊತ್ತಿದೆ ಅಲ್ವಾ. ಕ್ಲೋರೋಫಿಲ್ ಜೊತೆ ವಿವಿಧ ಹಳದಿ ಕಿತ್ತಲೆ ಬಣ್ಣದ ವರ್ಣಕನೂ ಸಹ ಇರ್ತಾವೆ. ಆಮೇಲೆ ಲ್ಯೂಕೋಪ್ಲಾಸ್ಟ್ ಅಂತ ಹೇಳಿದ್ವಲ್ಲ, ಇವು ಪ್ರಾಥಮಿಕ ಕಣದಂಗ. ಇದರಲ್ಲಿ ಪಿಷ್ಟ, ತೈಲಹನಿ, ಪ್ರೋಟೀನ್ ಈ ರೀತಿಯಾಗಿರುವಂಥ ಕಣಗಳು ಸಂಗ್ರಹ ಆಗಿರ್ತವೆ. ಅದಷ್ಟು. ಆಮೇಲೆ ಪ್ಲಾಸ್ಟಿಡ್ಗಳ ಒಳಗಿನ ರಚನೆ ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿರುತ್ತೆ. ಅದರಲ್ಲಿ ನಾವು ಗ್ರಾನ ಮತ್ತು ಸ್ಟ್ರೋಮಾ ಎರಡು ರಚನೆಗಳು ಕಾಣ್ತೇವೆ. ಸ್ಟ್ರೋಮಾ ಅಂದರೆ ಮಾತೃಕೆ, ಅಲ್ಲಿ ಪದಾರ್ಥ ಇರ್ತದಲ್ಲ ಅದು ಮಾತೃಕೆ, ಸ್ಟ್ರೋಮಾ ಅಂತ ಕರಿತೀವಿ. ಗ್ರಾನ ಅಂದರೆ ನೋಡಿದ್ರಲ್ಲ, ನೋಡಿ ಇದು ಪ್ಲಾಸ್ಟಿಡ್. ಈ ಪ್ಲಾಸ್ಟಿಡ್ಗಳು ಒಳಗಿನ ರಚನೆ ಪೊರೆಗಳಿಂದಾಗಿರುತ್ತೆ, ಅದನ್ನು ನಾವು ಗ್ರಾನ ಅಂತ ಕರಿತೀವಿ. ಆಮೇಲೆ ಮಾತೃಕೆಯನ್ನು ಸ್ಟ್ರೋಮಾ ಅಂತ ಕರಿತೀವಿ ಅಲ್ವಾ. ಗ್ರಾನ, ಸ್ಟ್ರೋಮಾ ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ. ಕಾಯಿನ್ಸನ್ನ ಒಂದರ ಮೇಲೆ ಒಂದು ಜೋಡಿಸಿದ್ರೆ ಹೇಗೆ ಕಾಣುತ್ತೋ ಆ ರೀತಿ ಕಾಣ್ತಾ ಇದ್ದಾವೆ ಅಲ್ವಾ. ಅದಷ್ಟು ಸೇರಿದರೆ ಬಂಡಲ್ ಥರ ಇದೆಯಲ್ಲ, ಅದನ್ನು ಗ್ರ್ಯಾನಮ್ ಅಂತ ಕರಿತೀವಿ. ಅದರೊಳಗೆ ಬಿಳಿ ಬಣ್ಣ ಚುಕ್ಕೆ ಚುಕ್ಕೆ ಕಾಣ್ತದೆ ಸ್ಟ್ರೋಮಾ. ಪ್ರತಿಯೊಂದು ಗ್ರಾನಾಗೆ ಒಂದೊಂದನ್ನು ಥೈಲಕಾಯ್ಡ್ಸ್ ಅಂತ ಕರಿತೀವಿ. ಒಂದನ್ನು ಥೈಲಕಾಯ್ಡ್ ಅಂತ ಕರಿತೀವಿ. ಏನೇನು ರೈಬೋಸೋಮ್ ಇದೆ, ಸ್ಟಾರ್ಚ್ ಗ್ರೇನ್ಸ್ ಇದೆ, ಆಮೇಲೆ 2 ಪದರ ಇದೆ ಇದಕ್ಕೂ, ಹೊರಪದರ ಒಳಪದರ. ಇದು ಕೂಡ ಪೊರೆ ಸಹಿತ ಕಣದಂಗ. ಆಮೇಲೆ ಗ್ರಾನಮ್ಗಳನ್ನು ಒಂದಕ್ಕೆ ಇನ್ನೊಂದು ಕನೆಕ್ಟೆಡ್ ಆಗಿರುವಂಥದ್ದು ಸ್ಟ್ರೋಮಾ ಲ್ಯಾಮೆಲೆ ಅಂತ ಹೇಳ್ತೀವಿ, ಅದರಿಂದ ಕನೆಕ್ಟೆಡ್ ಆಗಿರ್ತವೆ. ಈಗ ಈ ಪ್ಲಾಸ್ಟಿಡ್ಗಳು ಹೊರ ರಚನೆ ಮೈಟೊಕಾಂಡ್ರಿಯಾವನ್ನು ಹೋಲ್ತಾ ಇರ್ತದೆ. ಮೈಟೊಕಾಂಡ್ರಿಯಾದಂತಹ ಪ್ಲಾಸ್ಟಿಡ್ಗಳು ಕೂಡ ತಮ್ಮದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರ್ತವೆ. ಇದಿಷ್ಟು ಪ್ಲಾಸ್ಟಿಡ್ಗಳ ಬಗ್ಗೆ. ಬರೀ ಸಸ್ಯಗಳಲ್ಲಿ ಮಾತ್ರ ಕಂಡುಬರುವಂಥದ್ದು ಇದು. ಆಮೇಲೆ ರಸದಾನಿಗಳು ಅಂತ ಹೇಳಿದ್ವಿ. ಈ ರಸದಾನಿಗಳು ಇಂಗ್ಲೀಷ್ನಲ್ಲಿ ವ್ಯಾಂಕ್ಯೂಲ್ಸ್ ಅಂತ ಕರಿತೀವಿ. ರಸದಾನಿ ಸಸ್ಯ ಜೀವಕೋಶದಲ್ಲಿ ಕಂಡುಬರುವಂಥದ್ದು ದೊಡ್ಡದಾಗಿರ್ತವೆ ಅಂತ ಹೇಳಿದ್ದೀವಿ. ದೊಡ್ಡದಾಗಿ ಕಾಣ್ತಾ ಇರ್ತದಲ್ವ ಸಸ್ಯ ಜೀವಕೋಶದಲ್ಲಿ. ಅದೇ ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಬಹಳ ಚಿಕ್ಕದಾಗಿರ್ತವೆ ಗಾತ್ರದಲ್ಲಿ, ವ್ಯಾಕ್ಯೂಲ್ ಅಂತ ಕರಿತೀವಲ್ವ ಅದನ್ನು ಇಂಗ್ಲೀಷ್ನಲ್ಲಿ. ಇಲ್ಲಿ ನೋಡಿ, ರಸದಾನಿಗಳು ಘನ ದ್ರವ ವಸ್ತುಗಳನ್ನು ಸಂಗ್ರಹಣೆ ಮಾಡುವಂಥ ಚೀಲಗಳು. ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವಂಥ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ, ಸಸ್ಯದಲ್ಲಿ ದೊಡ್ಡದಾಗಿರ್ತವೆ ಅಂತಲೇ ಗೊತ್ತಿದೆ ಮಕ್ಕಳೇ ನಿಮಗೆ. ಕೆಲವು ಸಸ್ಯ ಜೀವಕೋಶದ ಕೇಂದ್ರ ಭಾಗದಲ್ಲಿರುವ ರಸದಾನಿ ಜೀವಕೋಶದ ಗಾತ್ರ ಎಷ್ಟೋ 50ರಿಂದ 90 ಭಾಗವನ್ನು ಆಕ್ರಮಿಸ್ಕೊಳ್ಳುತ್ತೆ, ಪೆರಿಫೆರಲ್ ರೀಜನಲ್ಲಿ ಇರುತ್ತೆ ಅಂತ ಓದಿದ್ದೀವಿ. ಸಸ್ಯ ಜೀವಕೋಶದ ಕಂಡುಬರುವಂಥ ರಸದಾನಿ ಸಸ್ಯದ ರಸದಿಂದ ತುಂಬಿಕೊಂಡು ಜೀವಕೋಶಕ್ಕೆ ಉಬ್ಬಿದ ರಚನೆ, ಟರ್ಜಿಡಿಟಿ ಅಂತ ಹೇಳ್ತೀವಿ ಅದಕ್ಕೆ, ಮತ್ತು ಬಿಗಿತನೂ ಸಹ ನೀಡುತ್ತೆ. ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾದ ಬೇಕಾದ ಅನೇಕ ವಸ್ತುಗಳು ಈ ರಸದಾನಿಯಲ್ಲಿ ಸಂಗ್ರಹಣೆ ಆಗ್ತದೆ. ಮತ್ತು ಹಾಗಾದರೆ ಅದು ಯಾವುದಿರ್ಬೋದು? ಅಮೈನೋ ಆಮ್ಲಗಳು, ಸಕ್ಕರೆ, ಈ ರೀತಿಯಾಗಿ ಬೇರೆ ಬೇರೆ ವಿಧದ ಸಾವಯವ ಆಮ್ಲಗಳು ಮತ್ತು ಕೆಲವು ಪ್ರೋಟೀನ್ಗಳು, ಇವೆಲ್ಲ ಸಹ ಇದರಲ್ಲಿ ಸಂಗ್ರಹಿತ ಆಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ, ಲೈಸೋಸೋಮ್ಗಳ ರಚನೆ ಮತ್ತು ಕಾರ್ಯದ ಬಗ್ಗೆ. ಈಗ ಕೆಲವು
ಕೇಳ್ತಾ ಹೋಗ್ತೀನಿ, ಉತ್ತರಿಸ್ತೀರಾ? ಹಾಗೆ ಉತ್ತರಗಳನ್ನು ಸಹ ನೋಟ್ ಮಾಡ್ಕೊಂಬಿಡಿ. ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವಂಥ 2 ಕಣದ ಅಂಗಗಳು ಯಾವುದೇ ಹೆಸರಿಸ್ತೀರಾ ಮಕ್ಕಳೇ? ಹೌದು, ಮೈಟೊಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ಗಳು. ನೆನ್ಪಿಟ್ಕೊಳ್ಳಿ, ತಮ್ಮದೇ ಆದ ಅನುವಂಶೀಯ ಇದೆ ಇದರಲ್ಲಿ. ಕೆಲವು ಭೌತಿಕ ಮತ್ತು ರಾಸಾಯನಿಕ ಪ್ರಭಾವದಿಂದಾಗಿ ಒಂದು ಜೀವಕೋಶದ ಕೋಶೀಯ ವ್ಯವಸ್ಥೆ ನಾಶ ಆದರೆ ಏನಾಗುತ್ತೆ? ಜೀವಕೋಶ ಜೀವಿಯ ಮೂಲ ಘಟಕ ಅಂತ ಹೇಳಿದೀವಲ್ವಾ. ಈ ಜೀವಿಯ ಮೂಲ ಕ್ರಿಯೆ ನಡೆಸುವಂಥ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಿದ್ವಿ. ಕೆಲವು ಭೌತಿಕ ರಾಸಾಯನಿಕ ಪ್ರಭಾವದಿಂದಾಗಿ ಏನಾಗುತ್ತೆ? ಕೆಲವೊಂದು ಸರಿ ಜೀವಕೋಶದ ವ್ಯವಸ್ಥೆ ನಾಶ ಆಗಿಬಿಡುತ್ತೆ. ಮೂಲ ಕ್ರಿಯೆಗಳಾಗಿರುವಂಥ ಯಾವುದ್ಯಾವುದು? ಉಸಿರಾಟ, ಪೋಷಣೆ, ವಿಸರ್ಜನೆ, ಯಾವುದೇ ಆಗಿರ್ಬೋದು ನಮ್ಮದ್ರಲ್ಲಿ ಚಯಾಪಚಯ ಕ್ರಿಯೆ, ಇದು ನಡೆಸಲಿಕ್ಕೆ ಸಾಮರ್ಥ್ಯ ಇಲ್ದಂಗೆ ಆಗುತ್ತೆ. ಅಂದರೆ ನಡೆಸುವ ಸಾಮರ್ಥ್ಯದ ಮೇಲೆ ಭಾಳ ಪರಿಣಾಮ ಬೀರುತ್ತೆ. ಅರ್ಥ ಆಯ್ತಲ್ಲ? ಇದಕ್ಕೋಸ್ಕರ ನಮ್ಮ ಜೀವಕೋಶ ಭಾಳನೇ ಪ್ರಮುಖವಾಗಿರುವಂಥ ಘಟಕ. ಆಮೇಲೆ ಮಕ್ಕಳೇ, ಲೈಸೋಸೋಮ್ ಜೀವಕೋಶದ ಆತ್ಮಹತ್ಯೆ ಸಂಚಿ ಅಂತ ಕರಿತೀವಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದೀವಲ್ವ? ಯಾಕೆ ಹೇಳಿ? ಹೌದು, ಇದರಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವ ಇರ್ತವೆ. ಸಾವಯವ ಪದಾರ್ಥಗಳನ್ನು ವಿಭಜಿಸುವಂಥ ಸಾಮರ್ಥ್ಯನೂ ಸಹ ಇದಕ್ಕಿರ್ತದೆ. ಹಾಗಾಗಿ ಜೀವಕೋಶ ಮುದಿಯಾಯಿತು, ತೊಂದರೆಗೀಡಾಯಿತು, ಹಾನಿಗೊಳಗಾಯಿತು, ಏನೇ ಆಗಿರ್ಬೋದು ಅಂಥ ಸಮಯದಲ್ಲಿ ಕಿಣ್ವಗಳು ತಮ್ಮದೇ ಜೀವಕೋಶವನ್ನು ಜೀರ್ಣಿಸ್ಕೊಂಡ್ಬಿಡ್ತಾವೆ, ಹೊಡ್ಕೊಂಡ್ಬಿಡ್ತಾವೆ. ಲೈಸೋಸೋಮ್ಗಳು ಹೊಡ್ಕೊಂಡು ಪೂರ್ತಿ ಜೀವಕೋಶನೇ ನಾಶ ಆಗುತ್ತೆ. ಅದಕ್ಕೋಸ್ಕರ ಆತ್ಮಹತ್ಯೆ ಸಂಚಿ ಅಂತ ಕರೀತಾರೆ. ಪ್ರೋಟೀನ್ ಸಂಶ್ಲೇಷಣೆ ಎಲ್ಲಿ ನಡೆಯುತ್ತೆ ಮಕ್ಕಳೇ? ರೈಬೋಸೋಮ್ಗಳು. ಅದಕ್ಕೆ ರೈಬೋಸೋಮ್ಗಳಿಗೆ ಪ್ರೋಟೀನ್ ಕಾರ್ಖಾನೆಗಳು ಅಂತಲೂ ಕರೀತಾರೆ. ಆಮೇಲೆ ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶಕ್ಕೆ ಹೋಲಿಸಿದ್ರೆ ಯಾವ ವಿವಿಧ ಪರಸ್ಪರ ಭಿನ್ನವಾಗಿದ್ದಾವೆ? ಹೇಗೆ ಭಿನ್ನ ಆಗಿದ್ದಾವೆ? ವ್ಯತ್ಯಾಸಗಳು ಗೊತ್ತಿದೆಯಲ್ಲ. ಸಸ್ಯ ಜೀವಕೋಶ ಸಾಮಾನ್ಯವಾಗಿ ಪ್ರಾಣಿ ಜೀವಕೋಶಗಳಿಗಿಂತ ದೊಡ್ಡದಾಗಿರ್ತವೆ. ಮತ್ತು ಸಸ್ಯ ಜೀವಕೋಶಗಳು ಕೋಶ ಭಿತ್ತಿಯನ್ನು ಹೊಂದಿದ್ದಾವೆ. ಪ್ರಾಣಿ ಜೀವಕೋಶದಲ್ಲಿ ಇಲ್ಲ. ಕೋಶ ಪೊರೆನೇ ಅತ್ಯಂತ ಹೊರ ಪದರ. ಮತ್ತು ಸಸ್ಯ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ, ಪ್ರಾಣಿ ಜೀವಕೋಶದಲ್ಲಿ ಇಲ್ಲ. ಅದಕ್ಕೋಸ್ಕರನೇ ಸಸ್ಯಗಳು ತಮ್ಮ ಆಹಾರ ತಾವೇ ಸೂರ್ಯನ ಬೆಳಕಿನ ಸಹಾಯದಿಂದ ತಯಾರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರೋದು. ನಂತರ ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವಂಥ ರಸದಾನಿಗಳ ಗಾತ್ರ ಭಾಳ ಚಿಕ್ಕದಾಗಿರ್ತವೆ. ಅದೇ ಸಸ್ಯ ಜೀವಕೋಶದಲ್ಲಿ ದೊಡ್ಡದಾಗಿರುತ್ತೆ, ಪೆರಿಫಿರಲ್ ರೀಜನಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ವಿ. ಆಮೇಲೆ ನಿನ್ನೆ ಹೇಳಿದ್ವಲ್ಲ ಮಕ್ಕಳೇ, ಪ್ರೋಕ್ಯಾರಿಯೋಟ್ ಜೀವಕೋಶ, ಯೂಕ್ಯಾರಿಯೋಟ್ ಜೀವಕೋಶ ವ್ಯತ್ಯಾಸ ತಿಳಿದಿದ್ದೀರಿ. ಏನು ತಿಳಿದಿರಿ ವ್ಯತ್ಯಾಸ? ಪ್ರೋಕ್ಯಾರಿಯೋಟ್ ಗಾತ್ರ ಭಾಳ ಚಿಕ್ಕದು, ಯೂಕ್ಯಾರಿಯೋಟಿನ ಗಾತ್ರ ಜೀವಕೋಶದ್ದು ದೊಡ್ಡದಾಗಿರುತ್ತೆ. ನ್ಯೂಕ್ಲಿಯಸ್ ಪ್ರದೇಶ ನಿರ್ದಿಷ್ಟವಾಗಿರಲ್ಲ, ನ್ಯೂಕ್ಲಿಯರ್ ಪೊರೆಯಿಂದ ಆವೃತ್ತವಾಗಿರಲ್ಲ. ಇದರಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದ್ದು ನ್ಯೂಕ್ಲಿಯರ್ ಮೆಂಬ್ರೇನಿಂದ ಆವೃತ್ತವಾಗಿರುತ್ತೆ. ಆಮೇಲೆ ಪ್ರೋಕ್ಯಾರಿಯೋಟಲ್ಲಿ ಒಂದೇ ಕ್ರೋಮೋಸೋಮ್ ಇರುತ್ತೆ, ಆದರೆ ಯೂಕ್ಯಾರಿಯೋಟ್ಸಲ್ಲಿ ಅನೇಕ ಕ್ರೋಮೋಸೋಮ್ಸ್ ಹೊಂದಿರುತ್ತೆ. ಇದರಲ್ಲಿ ಪೊರೆ ಸಹಿತ ಕಣದಂಗಗಳು ಇರಲ್ಲ ಪ್ರೋಕ್ಯಾರಿಯೋಟಲ್ಲಿ, ಆದರೆ ಯೂಕ್ಯಾರಿಯೋಟ್ಸಲ್ಲಿ ಪೊರೆ ಸಹಿತ ರಹಿತ ಎಲ್ಲ ಕಣದಂಗಗಳು ಸಹ ಕಂಡುಬರ್ತಾವೆ. ಕೋಶ ಪೊರೆ ಏನಾದರೂ ಛಿದ್ರ ಆದರೆ ಏನಾಗುತ್ತೆ ಮಕ್ಕಳೇ? ಹಾಗಾದರೆ ಏನಾಗುತ್ತೆ? ಛಿದ್ರ ಆಯಿತು ಅಂದರೆ ಜೀವಕೋಶ ಸಾಯುತ್ತೆ. ಯಾಕೆ? ಕೋಶಪೊರೆ ವಸ್ತುಗಳನ್ನು ಜೀವಕೋಶದ ಒಳಗೆ ಹೊರಗೆ ವಿಸರಣೆ ಅಭಿಸರಣೆ ಪ್ರಕ್ರಿಯೆ ಇದ್ರ ಮೂಲಕನೇ ನಡೀತಾ ಇದ್ದಿದ್ದು. ಈಗ ಅದೇ ಇಲ್ಲ ಅಂದರೆ ಅದು ಸಾಗಾಣಿಕೆ ಆಗಲ್ಲ, ವಸ್ತುಗಳ ಸಾಗಾಣಿಕೆ ಆಗಲ್ಲ. ಏನಾಗುತ್ತೆ? ಜೀವಕೋಶದ ಒಳಗಿನ ವಸ್ತುಗಳೆಲ್ಲ ಹೊರಗೆ ಸೋರಿಕೆ ಆಗ್ತಾ ಹೋಗ್ತದೆ, ಅಂದರೆ ಸ್ಥಗಿತ ಆಗಿಬಿಡುತ್ತೆ ಕೆಲವು ಚಯಾಪಚಯ ಕ್ರಿಯೆಗಳು. ನಂತರ ಮಕ್ಕಳು, ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಏನಾಗ್ಬೋದು ಜೀವಕೋಶ? ಗಾಲ್ಗಿ ಸಂಕೀರ್ಣ ಏನು ಮಾಡುತ್ತೆ? ಕಾರ್ಯ ನೆನ್ಪಿಡ್ಸ್ಕೊಳ್ಳಿ, ಸಂಗ್ರಹಣೆ ಮಾಡುತ್ತೆ, ವಸ್ತುಗಳ ಸಂಗ್ರಹಣೆ, ಸುಧಾರಣೆ, ಪ್ಯಾಕ್ ಮಾಡುತ್ತೆ. ಅದು ಇವಾಗ ಇಲ್ಲ ಅಂದರೆ ಉಂಟು ಮಾಡಲ್ಲ. ಅದೇನು ಕೆಲಸ, ಇಷ್ಟು ಕಾರ್ಯಗಳು ಸ್ಥಗಿತ ಆಗ್ತವೆ. ಆಮೇಲೆ ಕೆಲವು ಸಂದರ್ಭದಲ್ಲಿ ಸರಳ ಸಕ್ಕರೆ ಅಣುಗಳಿಂದ ಸಂಕೀರ್ಣ ಸಕ್ಕರೆ ಅಣು ಉಂಟಾಗುತ್ತೆ ಅಂತ ಹೇಳಿದ್ವಿ, ಅದು ಸಹ ನಿಂತು ಹೋಗುತ್ತೆ.
ಗಾಲ್ಗಿ ಸಂಕೀರ್ಣ ಲೈಸೋಸೋಮ್ಗಳ ನಿರ್ಮಾಣದಲ್ಲಿ ಭಾಗವಹಿಸುತ್ತೆ ಅಂತ ಹೇಳಿದ್ವಿ. ಇದಿಲ್ಲ ಅಂದರೆ ಲೈಸೋಸೋಮ್ಗಳ ನಿರ್ಮಾಣ ಬಂದಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಮೇಲೆ ಯಾವ ಕಣದಂಗ ಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ? ಶಕ್ತಿ ಉತ್ಪಾದನಾ ಕೇಂದ್ರ, ಹೌದು, ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೆಸರಿಸಿದೆ. ಯಾಕೆ ಹಾಗೆ ಕರಿತೀವಿ? ಜೀವದ ಉಳಿಗೆಗೆ ಬೇಕಾಗಿರುವಂಥ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಶಕ್ತಿ ಮೈಟೊಕಾಂಡ್ರಿಯಾ ATP ರೂಪದಲ್ಲಿ ನಮಗೆ ಬಿಡುಗಡೆ ಮಾಡುತ್ತದೆ. ಅದಕ್ಕೋಸ್ಕರ ಕೋಶಪೊರೆ ನಿರ್ಮಾಣದಲ್ಲಿ ಭಾಗಿರುವ ಲಿಪಿಡ್ ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಣೆ ಆಗ್ತವೆ? ಕೋಶಪೊರೆ ನಿರ್ಮಾಣದಲ್ಲಿ ಭಾಗಿರುವ ಲಿಪಿಡ್ ಪ್ರೋಟೀನ್, ಹೌದು ಮಕ್ಕಳೇ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ. ಅಮೀಬಾ ತನ್ನ ಆಹಾರ ಹೇಗೆ ಪಡೆಯುತ್ತೆ ಹೇಳಿದ್ವಿ ನಾವು ನಿನ್ನೆ, ಎಂಡೋಸೈಟೋಸಿಸ್ ಅಂತ. ಅಂದರೆ ಕೋಶಪೊರೆ ಅದರಿಂದ ಅದರ ಮಿಥ್ಯಪಾದಗಳನ್ನು ಮಾಡಿಕೊಂಡು ಆ ಆಹಾರ ಪದಾರ್ಥವನ್ನು ಅದು ಏನು ಮಾಡುತ್ತೆ, ತನ್ನ ಒಳಗೆ ತಳ್ಕೊಳುತ್ತೆ, ಎನ್ಸರ್ಕಲ್ ಮಾಡ್ಕೊಳುತ್ತೆ. ಈ ರೀತಿ ಈ ಪ್ರಕ್ರಿಯೆ ಇದೆಯಲ್ಲ, ಇದನ್ನೇ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಹಾಗಾದರೆ ಅಭಿಸರಣೆ ಅಂದರೆ ಏನು ಮಕ್ಕಳೇ? ನಾನು ನಿನ್ನೆ ಹೇಳಿದ್ದೀವಿ, ಅಭಿಸರಣೆ ಮತ್ತು ವಿಸರಣೆ ಬಗ್ಗೆ ತಿಳಿಸಿದ್ದೀವಿ. ಅಭಿಸರಣೆ ಅಂದರೆ ನೀರಿನ ಅಣುಗಳು ಅಧಿಕ ಸಾರಥ ಪ್ರದೇಶದಿಂದ ಕಡಿಮೆ ಸಾರಥಿ ಪ್ರದೇಶಕ್ಕೆ ವ್ಯಾಪ್ಯ ಪೊರೆ ಮೂಲಕ ಚಲಿಸುವ ಕ್ರಿಯೆ. ಗೊತ್ತಾಯ್ತಲ್ಲ? ವ್ಯಾಪ್ಯ ಪೊರೆ ಅಂತ ಹೇಳಲೇಬೇಕು. ಅಧಿಕ ಸಾರಥೆಯಿಂದ ಕಡಿಮೆ ಸಾರಥೆ ಅಂತ ಹೇಳ್ತೀರಿ. ಏನು ಚಲಿಸ್ತದೆ? ನೀರಿನ ಅಣುಗಳು. ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಒಂದು ಆಲೂಗಡ್ಡೆ ಪ್ರಯೋಗ ಕೈಕೊಂಡ್ಬಿಟ್ಟು ಏನಾಗುತ್ತೆ ಈ ಒಂದು ಪ್ರಯೋಗವನ್ನು ಮಾಡಿದಾಗ ಅಂತ ಕೇಳಿದ್ದಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಮಕ್ಕಳೇ, ತೆಗೆದಿಟ್ಕೊಂಡಿದ್ರಲ್ಲ ಟೆಕ್ಸ್ಟ್ ಬುಕ್ಕು, ಹೇಳ್ತೀರಾ? ಬಿ ಮತ್ತು ಸಿ, ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹ ಆಗುತ್ತೆ? ಯಾಕೆ ಸಂಗ್ರಹ ಆಗುತ್ತೆ? ಅಲ್ಲಿ ಅಭಿಸರಣೆಯಿಂದಾಗಿ ನೀರು ಸಂಗ್ರಹ ಆಗುತ್ತೆ. ನೆಕ್ಸ್ಟ್, ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಲು ಈ ಪ್ರಯೋಗಕ್ಕೆ ಏಕೆ ಅವಶ್ಯಕ? ಪ್ರಯೋಗ ನಿರ್ವಹಿಸಲು ಕ್ರಮಬದ್ಧವಾಗಿರುವಂಥ ಜೋಡಣೆ ಇರಲೇಬೇಕು. ಹಾಗಾಗಿ ಎ ಮತ್ತು ಡಿ ಆಲೂಗಡ್ಡೆ ಬಟ್ಲಿನಲ್ಲಿ ಕುಳಿಗಳಲ್ಲಿ ನೀರು ಯಾಕೆ ಸಂಗ್ರಹ ಆಗಲ್ಲ ಅಂತ ಕೇಳಿದ. ಎ ಅಂತ ಗುರುತಿಸಿದೀವಲ್ಲ, ಆಲೂಗಡ್ಡೆ ಬಟ್ಲಲ್ಲಿ ಏನಿಲ್ಲ, ಖಾಲಿ ಇಟ್ಟಿದ್ದೀವಿ ಬಟ್ಲು. ಅದಕ್ಕೆ ಅಭಿಸರಣೆ ನಡೆಯೋಕ್ಕೆ ಏನು ಬೇಕಾಗಿತ್ತು? ನೀರಿತ್ತು. ನೀರು ಅಲ್ಲಿ ಸಂಗ್ರಹ ಆಗಲ್ಲ. ಡಿ ಎಂದು ಗುರುತಿಸಿರುವಂಥ ಬೇಯಿಸಿದ ಆಲೂಗಡ್ಡೆ ಬಟ್ಲಿನಲ್ಲಿ ನೀರು ಅಲ್ಲೂ ಕೂಡ ಸಂಗ್ರಹ ಆಗಲ್ಲ. ಯಾಕೆ ಅಂದರೆ ಬೇಯಿಸಿದಾಗ ಏನಾಗುತ್ತೆ, ಆಲೂಗಡ್ಡೆಯಲ್ಲಿರುವಂಥ ಜೀವಕೋಶ ಏನಾಗಿರ್ತದೆ, ಸತ್ತೋಗಿರ್ತದೆ. ಅಂದರೆ ಕೋಶ ಪೊರೆನೂ ಸಹ ಹಾಳಾಗಿರ್ತದೆ. ಅಂದರೆ ಇಲ್ಲಿ ಅಭಿಸರಣೆ ಪ್ರಕ್ರಿಯೆ ಸರಿಯಾಗಿ ಜರುಗಲಿಕ್ಕೆ ಸಾಧ್ಯ ಆಗಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಈ ರೀತಿ ಪ್ರಶ್ನೆಗಳು ಸಹ ಹೇಳಿದ್ದೀವಿ ಮಕ್ಕಳೇ. ಇಷ್ಟು ಪ್ರಶ್ನೆ ಇದ್ದಾವಲ್ಲ, ಅದರಲ್ಲೆಲ್ಲ ಸಹ ನೀವು ಉತ್ತರಿಸಬೇಕು. ನಂತರ ಈ ಘಟಕದಲ್ಲಿ ಯಾವುದಿದು ಜೀವದ ಮೂಲ ಘಟಕ, ಇದರಲ್ಲಿ ಬರುವಂಥ ಕಣದಂಗಗಳಿದ್ದಾವಲ್ಲ, ಆ ಕಣದಂಗಗಳು ಬಹಳ ಇಂಪಾರ್ಟೆಂಟ್ ಮಕ್ಕಳೇ. ಅದರ ಚಿತ್ರಗಳು ಕಲಿಬೇಕು ನೀವು. ಯಾವ್ಯಾವ ಚಿತ್ರ ಕಲಿತೀರ ಹಾಗಾದರೆ ನೋಡಿ. ಕ್ಲೋರೋಪ್ಲಾಸ್ಟ್ ಚಿತ್ರ ಕಲಿ, ತುಂಬ ಸುಲಭ ಇದೆ ಅಲ್ವಾ? ಒಂದು ಓವಲ್ ಶೇಪ್ ಹಾಕ್ಕೊಂಡು
ಕಾಯಿನ್ಸ್ ಥರ ಜೋಡಿಸ್ಕೊಂಡಿದ್ರಿ. ಕಾಯಿನ್ಸಿಗೆ ಒಳಗಡೆಗೆ ಏನು ಮಾಡಿದ್ದೀರಿ, ಕನೆಕ್ಷನ್ಸ್ ಮಾಡಿದ್ದೀವಿ. ಕನೆಕ್ಟ್ ಮಾಡಿರೋದು ಲ್ಯಾಮೆಲ್ಲ ಅಂತ ಕರಿತೀವಿ. ಹಸಿರು ಬಣ್ಣ ತುಂಬಿದೆ. ಯಾಕೆ ಹಸಿರು? ಸಾಮಾನ್ಯ ಹರಿತ್ತು, ಕ್ಲೋರೋಫಿಲ್ ಗ್ರೀನ್ ಕಲರ್ ಇರ್ತದೆ ಅದಕ್ಕೆ. ಚಿತ್ರ ಬರೆದ್ರಲ್ಲ, ಬರೀರ್ತೀರ ಈ ಚಿತ್ರ ಭಾಗ ಗುಡಿಸ್ಬೇಕು ಮಕ್ಕಳು. ಹೊರಪೊರೆ ಒಳಪೊರೆ, ಗ್ರಾನಾ, ಸ್ಟ್ರೋಮಾ, ಇದಂತೂ ಇಷ್ಟು ಭಾಗಗಳಂತೂ ಅಟ್ಲೀಸ್ಟ್ ಬರೀಲೇಬೇಕು. ಗ್ರಾನಾ, ಸ್ಟ್ರೋಮಾ, ಹೊರಪೊರೆ, ಒಳಪೊರೆ, ಲ್ಯಾಮೆಲೆ. ಪ್ರತಿ ಒಂದೊಂದಕ್ಕೆ ಏನಂತ ಕರಿತೀವಿ ಅಲ್ಲಿ, ಏನಂತೀವಿ, ಒಂದೊಂದಕ್ಕೆ ಥೈಲಕಾಯ್ಡ್ ಅಂತ ಕರಿತೀವಿ. ಥೈಲಕಾಯ್ಡ್ ಆಯ್ತಲ್ಲ. ಚಿತ್ರ ಬಿಡಿಸ್ಕೊಂಡ್ರೆ ಇದು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳ. ಹಾಗೆಯೇ ಇನ್ನೊಂದು ಚಿತ್ರ ನೋಡಿ, ಇಲ್ಲಿ ಎಡಗಡೆ ಇದೆಯಲ್ಲ, ಆ ಚಿತ್ರ ಬರೆದ್ರೆ ಸಾಕು. ಮೈಟೊಕಾಂಡ್ರಿಯದ್ದು ತುಂಬಾ ಸುಲಭ ಇದೆ. ಒಂದು ಓವಲ್ ಶೇಪ್ ಹಾಕೋದು, ಹೊರಪದರ ನಯವಾಗಿರೋಂಥದ್ದು ತೋರಿಸೋದು, ಮೇಲ್ಗಡೆ ರಂಧ್ರ ಇರ್ತದೆ, ಬರೀರಿ ಕಂಡು ಬಂದರೆ. ಒಳಪದರ ನೋಡಿ, ಮಡಿಕೆಗಳು ಮೇಲಿಗೆ ತೊಗೊಂಬರೋದು, ಒಳಗೆ ತೊಗೊಂಡೋಗೋದು, ಮೇಲಿಗೆ ತರೋದು, ಒಳಗೆ ಹೋಗೋದು, ಅಷ್ಟೇ. ಮೇಲೆ ಒಳಗೆ, ಮೇಲೆ ಒಳಗೆ, ಮೇಲಕ್ಕೆ ಕೆಳಗೆ ಚಾಚ್ಕೊಂಡು ಹೋಗಬೇಕು. ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು ಎಂಡ್ ಆಗೋ ತನಕ ಸೇರಿಸಿದ್ರೆ ಮುಗೀತು. ಇದರಲ್ಲೂ ಅಷ್ಟೇ, ಭಾಗ ನೋಡ್ಕೊಳ್ಳಿ. ಹೊರಪೊರೆ, ಒಳಪೊರೆ, ಮಡಿಕೆಗಳಿಂದ ಕೂಡಿದೆ ಒಳಪೊರೆ. ಅದನ್ನು ನಾವು ಸಿಸ್ಟರ್ನೆ ಅಂತ ಕರಿತೀವಿ. ಮಡಿಕೆಗಳಿಗೆ ಸಿಸ್ಟರ್ನೆ ಅಂತ ಕರಿತೀವಿ. ಸಿಸ್ಟರ್ನೆ. ಅದರೊಳಗೆ ಬ್ಲೂ ಕಲರ್ ಇದೆಯಲ್ಲ, ಅದೇನದು? ಮ್ಯಾಟ್ರಿಕ್ಸ್. ಇಲ್ಲ ಅಂತೇಳಿದ್ರೆ ಮೈಟೊಕಾಂಡ್ರಿಯಲ್ ದ್ರವ ಅಂತಲೂ ಹೇಳ್ತೀವಿ ಅದನ್ನು. ಮೈಟೊಕಾಂಡ್ರಿಯಲ್ ದ್ರವ. ಬಲಗಡೆ ಅಂತ ಚಿತ್ರ ಬೇಡ, ಎಡಗಡೆ ಇರೋ ಚಿತ್ರವನ್ನು ಬರೆದ್ರೆ ಸಾಕು ಕಲ್ತ್ರೆ. ಮೈಟೊಕಾಂಡ್ರಿಯಲ್ ಕಾರ್ಯ ಕಲೀಲೇಬೇಕು ಎಲ್ಲರದು. ಎಲ್ಲ ಕಣದಂಗೆ ಕಾರ್ಯ ಭಾಳ ಇಂಪಾರ್ಟೆಂಟ್. ಲೈಸೋಸೋಮ್ ಚಿತ್ರ ಏನು ಕೇಳಲ್ಲ, ಅದರಲ್ಲಿ ಏನಿಲ್ಲ, ಬರೀ ಲಯಕಾರಕ ಕಿಣ್ವಗಳಿರ್ತಾವಷ್ಟೆ ಲೈಸೋಸೋಮ್ಗಳಲ್ಲಿ. ಅದಕ್ಕೆ ಅದನ್ನು ಏನಂತ ಕರಿತಿದ್ದೀವಿ ನಾವು? ಆತ್ಮಹತ್ಯ ಸಂಚಿಗಳು. ಆತ್ಮಹತ್ಯೆ ಚೀಲ, ಸಂಚಿ ಅಂದರೆ ಚೀಲಗಳು ಅಂತ ಕರೀತಾರೆ. ಮತ್ತು ಈ ಘಟಕದಲ್ಲಿ ಇನ್ನೊಂದು ಚಿತ್ರ ಅಂದರೆ ಗಾಲ್ಗಿ ಸಂಕೀರ್ಣ. ಗಾಲ್ಗಿ ಸಂಕೀರ್ಣದ್ದು ಅಷ್ಟೇ, ಎಡಭಾಗದಲ್ಲಿರೋ ಚಿತ್ರ ತುಂಬ ಸುಲಭ ಇದೆ. ಏನು, ಡಂಬಲ್ಸ್ ಥರ ಉದ್ದುದ್ದ ಮಾಡಿರುವಂಥ ಡಂಬಲ್ ಥರ, ಚಾಚಿರುವಂಥ ಡಂಬಲ್ಗಳ ಥರ ಬಿಡಿಸ್ಬಿಟ್ಟ ಮುಗೀತು. ಗಾಲ್ಗಿ ಸಂಕೀರ್ಣ ಅದನ್ನು ಸಹ ಕೇಳಲ್ಲ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೇಗಿದೆ ನೋಡಿ, ಚಾಚಿಕೆ ಪೂರ್ತಿ ಚೀಲದಂತಿದೆ. ಇದು ಭಾಳ ಇಂಪಾರ್ಟೆಂಟ್ ಮಕ್ಕಳು. ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಕಲೀಲೇಬೇಕು. ವ್ಯತ್ಯಾಸನೂ ಗೊತ್ತಿದೆ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಭಾಗಗಳು ಅದರದ್ದು. ಇನ್ನೊಮ್ಮೆ ಜ್ಞಾಪಿಸ್ಕೊಳ್ಳಿ. ಸಸ್ಯ ಜೀವಕೋಶದಲ್ಲಿ ಏನೇನು ಬರೀಬೇಕು ನೀವು? ಭಾಗಗಳು. ಫಸ್ಟು ಅತ್ಯಂತ ಹೊರಪದರ ಕೋಶ ಭಿತ್ತಿ ಬರೀರಿ, ಕೋಶ ಪೊರೆ, ನಂತರ ಕೋಶ ದ್ರವ್ಯ, ಕ್ಲೋರೋಪ್ಲಾಸ್ಟ್ ಗುರ್ಸ್ಬೇಕು, ದೊಡ್ಡ ರಸದಾನಿ ಬರೀಬೇಕು. ಆಮೇಲೆ ಉಳಿದಂಥವು ಸಿಮಿಲರ್ ಆಗಿರ್ತದೆ. ಮೈಟೊಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ ಅವೆಲ್ಲ ಸಹ ಇರ್ತದೆ. ಕ್ರಿಸ್ಟಲ್ಸ್ ಕಂಡು ಬರ್ತವೆ ಇಲ್ಲಿ. ಪ್ರಾಣಿ ಜೀವಕೋಶದ ನೋಡ್ರಿ, ನ್ಯೂಕ್ಲಿಯಸ್ ಸೆಂಟ್ರಲ್ ಇದೆ, ಅಲ್ಲಿ ಪೆರಿಫೆರಲ್ ರೀಜನಲ್ಲಿ ಇತ್ತು ಸಸ್ಯ ಜೀವಕೋಶದಲ್ಲಿ. ಇಲ್ಲಿ ಸೆಂಟ್ರಲ್ ಇದೆ ಮಧ್ಯದಲ್ಲಿ. ಸೇಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಗಾಲ್ಗಿ ಸಂಕೀರ್ಣ ಇದೆ, ಆದರೆ ಇಲ್ಲಿ ಮೈಟೊಕಾಂಡ್ರಿಯಾ ಇದೆ. ಇಂಪಾರ್ಟೆಂಟ್ ಆಗಿರುವಂಥ ಸೆಂಟ್ರಿಯೋಲ್ಗಳು ಕಾಣ್ತಾ ಇದೆ. ಇಲ್ಲಿ ನೋಡಿ, ಸೆಂಟ್ರಿಯೋಲ್, ಇದು ಸೆಂಟ್ರಿಯೋಲ್. ಇದು ಈ ಮೈಟೊಕಾಂಡ್ರಿಯಾ
ಇದು ಸೆಂಟ್ರಿಯೋಲ್ಗಳು. ಸೆಂಟ್ರಿಯೋಲ್ ಹೆಸರಿಸಿದ ನೋಡಿ, ಸೆಂಟ್ರಿಯೋಲ್. ಈ ಸೆಂಟ್ರಿಯೋಲ್ಗಳು ಜೀವಕೋಶ ವಿಭಜನೆ ಆಗಬೇಕಾದ್ರೆ, ಕೋಶ ವಿಭಜನೆ ಸಮಯದಲ್ಲಿ ಇದು ವರ್ಣತಂತುಗಳನ್ನು ಪೋಲ್ಸ್ ಅಂದರೆ ಧ್ರುವಗಳತ್ತ ಎಳ್ಕೊಂಡು ಹೋಗೋಕ್ಕೆ ಸ್ಪಿಂಡಲ್ ಫೈಬರ್ಸ್ ಉತ್ಪಾದನೆ ಮಾಡ್ತಾವೆ. ಆ ಒಂದು ಕಾರ್ಯಕ್ಕೆ ಸಹಾಯಕ ಆಗಿದ್ದಾವೆ. ಕೋಶ ವಿಭಜನೆ ಸಮಯದಲ್ಲಿ ಸಹಾಯಕ ಆಗಿದ್ದಾವೆ ಸ್ಪಿಂಡಲ್ ಫೈಬರ್ಸ್ ತಯಾರಿಸಲಿಕ್ಕೆ. ಆದರೆ ಬೇರೆ ಸಮಯದಲ್ಲಿ ಆಸ್ಟರ್ ರೂಪದಲ್ಲಿ ಕಂಡುಬರ್ತಾವೆ ನೋಡಿ. ನ್ಯೂಕ್ಲಿಯಸ್ ಒಳಗೆ ಇನ್ನೊಂದು ನ್ಯೂಕ್ಲಿಯೋಲಸ್ ಅನ್ನೋ ಒಂದು ರಚನೆಯೂ ಸಹ ಇದೆ. ಗಾಲ್ಗಿ ಸಂಕೀರ್ಣ ನೋಡಿ, ಲೈಸೋಸೋಮ್ಗಳು ಕಂಡು ಹಳದಿ ಬಣ್ಣದ್ದು ಸಣ್ಣವು ಲಯಕಾರಕ ಕಿಣ್ವ ತುಂಬಿಕೊಂಡಿರುವಂಥ. ಪಿನೋಸೈಟೋಕ್ ವೆಸಿಕಲ್ ಸಹ ಇಲ್ಲಿದೆ ನೋಡಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲ, 2 ವಿಧ ಅಂತ ಹೇಳಿದ್ವಲ್ಲ. ಇಲ್ಲಿ ಅರ್ಧದಲ್ಲಿ ರೈಬೋಸೋಮ್ ಇಲ್ಲ, ಇನ್ನೂ ಅರ್ಧಕ್ಕೆ ಒರಟಾಗಿದೆ. ಯಾಕೆ ಅಂದರೆ ಅದರ ಮೇಲೆ ರೈಬೋಸೋಮ್ಗಳು ಇರ್ತದೆ. ಇನ್ನು ಕೆಲವು ರೈಬೋಸೋಮ್ಗಳು ಬಿಡಿ ಬಿಡಿಯಾಗಿ ಕೋಶ ದ್ರವ್ಯದಲ್ಲಿ ಹರಡಿರಲೂಬಹುದು ಬೇಕಿದ್ರೆ. ಅತ್ಯಂತ ಹೊರಪದರನೇ ಕೋಶ ಪೊರೆ. ಆಯ್ತಲ್ಲ ಮಕ್ಕಳೇ, ಭಾಳ ಇಂಪಾರ್ಟೆಂಟ್. ವ್ಯತ್ಯಾಸ ಭಾಳ ಮಕ್ಕಳೇ. ಈ ಸೂಕ್ಷ್ಮದರ್ಶಕದ ಚಿತ್ರನೂ ಸಹ ನೀವು ಬರೆದು ಈ ಸೂಕ್ಷ್ಮದರ್ಶಕದ ಭಾಗಗಳನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸಂಯುಕ್ತ ಸೂಕ್ಷ್ಮದರ್ಶಕದ್ದು ಅಟ್ಲೀಸ್ಟ್ ಇದರಲ್ಲಿ ತಳಭಾಗ ದರ್ಪಣ, ಆಮೇಲೆ ವೇದಿಕೆ, ಹಿಡಿಕೆ, 2 ಮಸೂರಗಳಿದಾವಲ್ಲ, ಸಾಂದ್ರಕ ಒಂದಿದೆ, ಸಾಮಾನ್ಯ ಹೊಂದಾಣಿಕೆ, ನಿರ್ದಿಷ್ಟ ಹೊಂದಾಣಿಕೆ, ನೇತ್ರಕ, ಇಷ್ಟು ಭಾಗಗಳು ನೆನ್ಪಿಟ್ಕೋಬೇಕು. ಇಲ್ಲಿ ನಿಮಗೆ ಇದನ್ನು ಕೇಳ್ಬೋದು, ಏನೋ ಈರುಳ್ಳಿ ಸಿಪ್ಪೆಯಲ್ಲಿ ಸಿಪ್ಪಿಯನ್ನು ಸೂಕ್ಷ್ಮದರ್ಶಕದ ಮುಖಾಂತರ ವೀಕ್ಷಣೆ ಮಾಡಿದಾಗ ಕಂಡುಬರುವ ಚಿತ್ರ ಬರೀರಿ ಅಂತ ಕೇಳ್ಬೋದು. ಈ ಚಿತ್ರ ಬರಿಬೇಕಾವ ಯಾವ್ಯಾವ 3 ಭಾಗ ನೆನಪಾಗೋದು ಕಂಡು ಬರೋದು: ನ್ಯೂಕ್ಲಿಯಸ್, ಆಮೇಲೆ ಕೋಶರಸ, ಕೋಶ ಪೊರೆ. ಈ 3ನ್ನ ಬರಿಬೇಕಾಗುತ್ತೆ ಮಕ್ಕಳು. ಆಮೇಲೆ ಮತ್ತಿನ್ನೂ ಈ ಘಟಕದಲ್ಲಿ ವಿಸರಣೆ ಅಭಿಸರಣೆ ವ್ಯತ್ಯಾಸ ಕಲೀರಿ. ಅಮೀಬದಲ್ಲಿ ಯಾವ ವಿಧದ ಪೋಷಣೆ ನಡೆಯುತ್ತೆ ಅಂದರೆ ಎಂಡೋಸೈಟೋಸಿಸ್. ಹಂಗಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಇವುಗಳ ಕಾರ್ಯ, ಕಣದಂಗಗಳ ಕಾರ್ಯ ಕೇಳಿದಾಗ ಕೋಶ ಭಿತ್ತಿ, ಕೋಶ ಪೊರೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ರಸದಾನಿ, ನ್ಯೂಕ್ಲಿಯಸ್, ಮೈಟೊಕಾಂಡ್ರಿಯಾ, ಲೈಸೋಸೋಮ್, ಇಷ್ಟರದ್ದು ಕಾರ್ಯಗಳು ಬರೀರಿ ಮೇಡಮ್, ಬರಿಬೇಕು, ಪಟ್ಟಿ ಮಾಡಿಬಿಡಿ ಒಂದು ಕಡೆ. ಆಮೇಲೆ 3 ವಿಧದ ದ್ರಾವಣಗಳು ಬರಿಬೇಕು ಯಾವುದು ಅಂತ. ಹಂಗಂದ್ರೆ ಏನಾಗುತ್ತೆ ಅದರಲ್ಲಿ ಇಟ್ಟಾಗ: ಸಮಸಾರತೆ, ಅತಿ ಕಡಿಮೆ ಸಾರತೆ, ಅಧಿಕ ಸಾರತೆ. ಈ 3 ವಿಧದ ದ್ರಾವಣಗಳನ್ನು ಬರೆದು ಇಂಥ ದ್ರಾವಣಗಳಲ್ಲಿ ಜೀವಕೋಶವನ್ನು ಇರಿಸಿದಾಗ ಏನೆಲ್ಲ ಆಗುತ್ತೆ ಅನ್ನೋದು ಸಹ ಗೊತ್ತಿರಬೇಕು ಮಕ್ಕಳು. ಆಮೇಲೆ ಜೀವಕೋಶದ ಅತ್ಯಂತ ಪ್ರಮುಖ ಕಣದಂಗ ಯಾವುದು ಅಂತ ಕೇಳಿದಾಗ ಕೋಶ ಕೇಂದ್ರ ಬರಿಬೇಕಾದ್ರೆ ಬಲಗಡೆ ಇದೆಯಲ್ಲ ಆ ಚಿತ್ರವನ್ನು ಕಲೀರಿ ಮಕ್ಕಳು. ಇಲ್ಲಿ ತೋರಿಸಿದ ನೋಡಿ ಏನೇನಿದೆ ಅಂತ ನೋಡಿ. 2 ಪೊರೆ, 2 ಪದರ ಇದೆ, ನ್ಯೂಕ್ಲಿಯರ್ ಪೊರೆ ಅಂತ. ಈ ನ್ಯೂಕ್ಲಿಯರ್ ಪೊರೆ ನಡುವೆ ನ್ಯೂಕ್ಲಿಯರ್ ರಂಧ್ರಗಳು ಸಹ ಇದ್ದಾವೆ. ಮಧ್ಯೆ ಡಿಸ್ಕಂಟಿನ್ಯೂ ಇರಬೇಕು ಹಿಂಗೆ ಪದರಗಳು. ಆಮೇಲೆ ದಾರದಂಥ ರಚನೆ ಇರಬೇಕು, ಅದನ್ನು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ವರ್ಣತಂತುಗಳಾಗೋದು ಯಾವಾಗ? ಕೋಶ ವಿಭಜನೆ ಸಮಯದಲ್ಲಿ ಮಾತ್ರ. ಇನ್ನು ಉಳಿದಂಥ ಸಮಯದಲ್ಲಿ ಕ್ರೊಮ್ಯಾಟಿನ್ ಅಂದರೆ ದಾರದ ರೂಪದಲ್ಲಿ ಇರ್ತದೆ.
ಆಮೇಲೆ ಅದರೊಳಗಿರುವಂಥ ದ್ರವ, ನ್ಯೂಕ್ಲಿಯಸ್ ಒಳಗಿರುವಂಥ ದ್ರವವನ್ನು ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ಜೀವಕೋಶದಲ್ಲಿರೋ ದ್ರವವನ್ನು ಸೈಟೋಪ್ಲಾಸಮ್ ಅಂತೀವಿ. ಇದರಲ್ಲಿ ನ್ಯೂಕ್ಲಿಯಸ್ ಒಳಗಿರೋದನ್ನು ನ್ಯೂಕ್ಲಿಯೋಪ್ಲಾಸಮ್ ಅಂತೀವಿ. ನ್ಯೂಕ್ಲಿಯಸ್ ಒಳಗೆ ಇನ್ನೊಂದು ಕಾಣದಂಗೆ ಯಾವುದಿರುತ್ತೆ ಅಂದರೆ ನ್ಯೂಕ್ಲಿಯೋಲಸ್ ಅಂತ ಬರಿಬೇಕು. ಇಷ್ಟು ನ್ಯೂಕ್ಲಿಯಸ್ನ ರಚನೆ ಆಯ್ತಲ್ಲ. ನ್ಯೂಕ್ಲಿಯಸ್ ರಚನೆ ಆಯಿತು. ಇದು ಸಹ ಭಾಳ ಇಂಪಾರ್ಟೆಂಟಾಗಿ ಕಲಿಬೇಕು ಮಕ್ಕಳನ್ನ. ಮತ್ತು ಇದರಲ್ಲಿ ಪ್ರೋಕ್ಯಾರಿಯೋಟ್ ಜೀವಕೋಶದ ಚಿತ್ರ ಬರೀರಿ ಅಂತ ಕೇಳ್ತಾರೆ. ಆಗ ಒಂದು ಬ್ಯಾಕ್ಟೀರಿಯಾ ಚಿತ್ರ ಬರೆದ್ರೆ ಆಯಿತು. ಇದೇ ಬ್ಯಾಕ್ಟೀರಿಯಾ ಚಿತ್ರ. ಪ್ರೋಕ್ಯಾರಿಯೋಟ್ ಜೀವಕೋಶ ಅಂದರೂ ಇದೇ ಬರಿಬೇಕು. ಒಂದು ಬ್ಯಾಕ್ಟೀರಿಯಾ ಚಿತ್ರ ಬರೀರಿ ಅಂದರು ಇದನ್ನೇ ಬರೆದು ತೋರಿಸಿ. ಏನೆಲ್ಲ ಇದೆ ನೋಡಿ ಇಲ್ಲಿ. ಕೋಶ ಪೊರೆನೂ ಇದೆ, ಕೋಶ ಭಿತ್ತಿನೂ ಇರ್ತದೆ ಬ್ಯಾಕ್ಟೀರಿಯಾದಲ್ಲಿ. ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅಂತ ಹೆಸರಿಸಬಾರ್ದಿಲ್ಲ, ನ್ಯೂಕ್ಲಿಯಾಯ್ಡ್ ಅಂತ ಹೆಸರಿಸ್ಬೇಕು. ಆಮೇಲೆ ರೈಬೋಸೋಮ್, ಸಣ್ಣ ಸಣ್ಣ ಕಣಗಳಿರಬೇಕು, ದುಂಡನೆ ಕಣಗಳು, ರೈಬೋಸೋಮ್ಸ್. ಇಷ್ಟು ಆಯ್ತಲ್ಲ ಮಕ್ಕಳೇ. ಆಮೇಲೆ ಅಮೀಬಾ, ಅದರಲ್ಲಿ ಯಾವ ವಿಧದ ಪೋಷಣೆ ನಡೆಯುತ್ತೆ ಅಂದರೆ ಅಮೀಬಾ ಚಿತ್ರ. ಅಮೀಬಕ್ಕೇನು ಯಾವುದೇ ಆಕಾರ ಇಲ್ಲ. ಇದರಲ್ಲಿ ರಸದಾನಿಗಳು ಎರಡು ಬರಿಬೇಕು. ಆಹಾರ ರಸದಾನಿ, ಸಂಕುಚಿತ ರಸದಾನಿ, ಮಿಥ್ಯಪಾದ, ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯರ್ ಪೊರೆನೂ ಹೊಂದಿರ್ತದೆ ಇದರಲ್ಲಿ. ಅದಕ್ಕೆ ಅಮೀಬವನ್ನು ಯೂಕ್ಯಾರಿಯೋಟ್ ಅಡಿಯಲ್ಲಿ ಗುರುತಿಸ್ತೀವಿ. ಮೈಟೊಕಾಂಡ್ರಿಯಾ ಇದೆ, ಹೊರದ್ರವ್ಯ ಒಳದ್ರವ್ಯ ಇದೆ. ಆಯ್ತಲ್ಲ. ಇಷ್ಟು ಚಿತ್ರಗಳು ಸಹ ಈ ಪಾಠದಲ್ಲಿ ಕಲಿತು ಇದರಲ್ಲಿ ಬರುವಂಥ ಎಲ್ಲ ಪ್ರಶ್ನೆ ಉತ್ತರಗಳು ಗೊತ್ತಾಗಿದೆ. ಪಾಠ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದ.